ನಾನು ಚಿರೋಟಿ ರವೆಯಿಂದ ನಿಪ್ಪಟ್ಟು ಮಾಡಿ ತೋರಿಸ್ಕೊಡ್ತೀನಿ. ಶೇಂಗಾ ಪುಡಿ 4 ಸ್ಪೂನ್ ಹಾಕ್ಕೊಂಡು ಹಗುರವಾಗಿ ಬರ್ತಾವೆ. ಹೊರಗೆ ಹೋಗ್ದಂಗೆ ಈ ಥರ ನೀಟಾಗಿ ಮಾಡ್ಕೋಬೇಕು. ಯಾವುದರ ಅರಗು ಬಣ್ಣ ಬದಲಾಗಿರುತ್ತೋ ಹೌದು, ಅವುಗಳನ್ನು ತಿರುಗಿಸಿ ಹಾಕೊಳ್ಳೋದು. ಹೌದು, ಎಷ್ಟು ಅಟ್ರಾಕ್ಟಿವ್ ಆಗಿ, ಎಷ್ಟು ಆಕರ್ಷಕವಾಗಿ, ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ. ಹೌದು. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನ್ ತೋರಿಸ್ಕೊಡ್ತೀರಮ್ಮ ಈ ಒಂದು ಸಂಚಿಕೆಯಲ್ಲಿ? ನಾನು ಚಿರೋಟಿ ರವೆಯಿಂದ ನಿಪ್ಪಟ್ಟು ಮಾಡಿ ತೋರಿಸ್ಕೊಡ್ತೀನಿ. ಮಕ್ಕಳಿಗೋಸ್ಕರ, ದೊಡ್ಡವರಿಗೂ ಕೂಡ ಟೀ ಟೈಮ್ ಸ್ನ್ಯಾಕ್ ಇದು. ಹೌದು. ಹಾಗಿದ್ರೆ ತಡೆ ಯಾಕೆ ವೀಕ್ಷಕರೇ, ಬನ್ನಿ ಈ ಒಂದು ಸಂಚಿಕೆಯಲ್ಲಿ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಿಪ್ಪಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ತುಪ್ಪ 4 ಚಮಚ, ಸಾಸಿವೆ ಅರ್ಧ ಚಮಚ, ಜೀರಿಗೆ 2 ಚಮಚ, ಇಂಗು ಅರ್ಧ ಚಮಚ, ಕರಿಬೇವು ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1, ಚಿರೋಟಿ ರವೆ 1 ಕಪ್, ಮೈದಾ ಅರ್ಧ ಕಪ್, ಎಳ್ಳು 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಚ ಖಾರದ ಪುಡಿ 4 ಚಮಚ, ಹುರಿಗಡಲೆ ಹಿಟ್ಟು ಅರ್ಧ ಕಪ್, ಹುರಿದು ಸಿಪ್ಪೆ ತೆಗೆದು ತರಿತರಿಯಾಗಿ ಪುಡಿ ಮಾಡಿಕೊಂಡಿರುವ ಶೇಂಗಾ ಅರ್ಧ ಕಪ್, ನಿಪ್ಪಟ್ಟು ಕರಿಯಲು ಬೇಕಾಗುವಷ್ಟು ಎಣ್ಣೆ. ಈಗ ನಿಪ್ಪಟ್ಟಿಗೆ ರವೆ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 4 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸಾಕಿಷ್ಟು. ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಕಾದ್ಮೇಲೆ. ಸೊ ಇದು ತುಪ್ಪದಲ್ಲೇ ಮಾಡ್ಕೋಬೇಕಮ್ಮ? ಹೌದು, ತುಪ್ಪದಲ್ಲೇ ಮಾಡ್ಕೊಳ್ಳೋದು ಮುಖ್ಯ. ಹೌದು, ಎಣ್ಣೆಲಿ ಮಾಡ್ಕೊಂಡ್ರೆ ಆಗಲ್ಲ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಈಗ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಎಷ್ಟಮ್ಮ? ಒಂದು ಅರ್ಧ ಸ್ಪೂನ್. ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು. ಹೌದು. ಈಗ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿದು. ಸೊ ಈರುಳ್ಳಿ ಬಳಸ್ತಾ ಇದ್ದೀರಲ್ಲಮ್ಮ, ಮತ್ತಿದು ಕೆಡಲ್ವಾ ಬೇಗ? ಇಲ್ಲ, ಇದು ಇಲ್ಲಿ ಬೆಂದಿರುತ್ತೆ, ಮತ್ತೆ ಅಲ್ಲಿ ನಿಪ್ಪಟ್ಟು ಮಾಡೋ ಮುಂದೆ ಅಲ್ಲಿ ಬೆಂದಿರುತ್ತೆ. ಹೌದು. 2 ಹತ್ರ ಬೇಯುತ್ತಲ್ಲ. ಇದು ಒಂದು 20 ದಿವಸ ಇಟ್ಕೊಂಡ್ರೆ ಏನು ಕೆಡಲ್ಲ. ಇವಾಗ ನಾನು ರವೆ ಹಾಕ್ಕೊಳ್ತಾ ಇದ್ದೆ. ಫುಲ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀರಲ್ಲ? ಹೌದು ಹೌದು ಹೌದು. ಯಾಕಂದರೆ ಇದು ಚಿರೋಟಿ ರವೆ ಅಲ್ಲ, ಬೇಗ ಹೊತ್ತಿಬಿಡುತ್ತೆ. ಈಗ ಒಂದು ಸ್ವಲ್ಪ ಅದು ರವೆದು ಘಮ ಬರುತ್ತೆ, ಸ್ಮೆಲ್, ವಾಸನೆ. ಆ ಘಮ ಬರೋವರೆಗೆ ಹುರ್ಕೊಳ್ಳೋದು. ಸ್ವಲ್ಪ ಈಗ ರವೆದು ಕಲರು ಚೇಂಜ್ ಆಗಿದೆ. ಇವಾಗ ಮೈದಾ ಹಾಕ್ಕೊಳ್ತಾ ಇದ್ದಾರೆ. ನಿಪ್ಪಟ್ಟಿಗೆ ಬೈಂಡ್ ಆಗಬೇಕು ಅಂದರೆ ಸ್ವಲ್ಪ ಮೈದಾ ಬೇಕೇ ಬೇಕು. ಎಷ್ಟೇ ಪ್ರಮಾಣದಲ್ಲಿ ನಾವು ರವೆ ಬಳಸಿದ್ರು ಅದರ ಅರ್ಧ ಪ್ರಮಾಣ ಮೈದಾ ಹಾಕ್ಕೋಬೇಕು. ಇದು ಮುಂದೆ ಎಷ್ಟು ಹುರ್ಕೋಬೇಕಮ್ಮ? ಇದು ಒಂದು 5 ನಿಮಿಷ ಹುರ್ಕೋಬೇಕು. ಒಂದು 2 ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೆ. ಓಕೆ. ಎಳ್ಳು ಇದ್ರ ಜೊತೆಯಲ್ಲೇ ಬಿಸಿ ಆದರೆ ಇದರಲ್ಲಿ ಬಾಣಲಲ್ಲಿ ಉದುರಿ ಬೀಳಲ್ಲ. ನಿಪ್ಪಟ್ಟಿಂದ ಉದುರಿ ಕೆಳಗೆ ಬೀಳಲ್ಲ ಕರಿಯೋವಾಗ? ಕರಿಯೋವಾಗ. ಓಕೆ. ಸೊ ಇವಾಗಲೇ ಇದು ರವೆ ಜೊತೆಗೆಲ್ಲ ಬೈಂಡ್ ಆಗ್ಬಿಡುತ್ತಾ? ಹೌದು. ಸೊ ಇದನ್ನ ನಿರಂತರವಾಗಿ ಹುರ್ಕೋಬೇಕು, ತಳ ಹಿಡಿಯುತ್ತೆ ಇರೋ ರೀತಿ ಗಮನ ಹರಿಸ್ಬೇಕು. ನಾನು ಇದಕ್ಕೆ 2 ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ. 2 ಸ್ಪೂನು. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಖಾರ ಪುಡಿನೂ ನೋಡಿ ಹಾಕ್ಕೊಳ್ಳೋದು. 1 2 3 4 ಸಾಕು. ಮಕ್ಕಳು ತಿನ್ನೋರಿದ್ರೆ ಸ್ವಲ್ಪ ಖಾರದ ಪುಡಿ ಕಡಿಮೆ ಹಾಕೊಂಡ್ರೆ ಒಳ್ಳೆಯದು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದಾರೆ. ಮುಂದೆ ಅಮ್ಮ ಕಡಲೆ ಹಿಟ್ಟು ಹಾಕ್ತೀನಿ, ಹುರ್ಗಡಲೆ ಹಿಟ್ಟು. ಸಾಕಷ್ಟು ಹುರ್ಗಡಲೆ ಹಿಟ್ಟು? ಸಾಕು. ಸೊ ಎಷ್ಟು ಹಾಕೊಂಡ್ರಿ? ಅದು ಅರ್ಧ ಕಪ್ ಇದೆ. ಅರ್ಧ ಕಪ್ಪು. ಹೌದು. ಈ ಅಳತೆಗೆ ಅರ್ಧ ಕಪ್
ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡ್ಕೊಂಡಿದ್ದೆ ಲೈಟಾಗಿ. ಲೈಟಾಗಿ ಪುಡಿ. ಇಡೀ ಕಾಳು ಇರಬಾರ್ದು, ಸ್ವಲ್ಪ ಇದನ್ನೇ ಇರಬೇಕು. ತೀರಾ ಸಣ್ಣ ಇರಬಾರ್ದು, ಇದನ್ನು ಇರಬಾರ್ದು. ಹಾಂ, ಈಗ ಹಾಕ್ತಾಯಿದ್ದೀನಿ ಶೇಂಗಾ ಪುಡಿ. ಇವಾಗ ಕೈ ಆಡಿಸ್ಕೊತೀನಿ. ಹುರ್ಗಡ್ಲೆ ಹಿಟ್ಟು ಹಾಗೆ ಶೇಂಗಾನ ನೀವು ಹೌದು ಆಫ್ ಮಾಡ್ಕೊಂಡ್ಮೇಲೆ ಹಾಕಿದ್ರಿ? ಹೌದು, ಆಫ್ ಮಾಡ್ಕೊಂಡೆ ಮೇಲೆ ಹಾಕಿದ್ದೀನಿ. 4 ಸ್ಪೂನ್ ಹಾಕ್ಕೊಂಡು ಒಟ್ಟಿಗೆ ಕಲಿಸ್ಕೋಬಾರ್ದಮ್ಮ? ಇಲ್ಲ, ಒಟ್ಟಿಗೆ ಕಲಿಸ್ಕೊಳಂಗಿಲ್ಲ. ಇಷ್ಟಿಷ್ಟೇ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಸ್ವಲ್ಪ ಪ್ರಮಾಣದಲ್ಲಿ? ಹೌದು, ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಲಿಸ್ಕೋಬೇಕು ಇದನ್ನು. ನೀರು ಯಾವಿದ್ರೂ ಹೋಗ್ಬೇಕು? ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊ, ಚೂರು ಹಾಕೋಬೇಕು. ಹೌದು ಹೌದು. ಸೊ ಒಟ್ಟಿಗೆ ಎಲ್ಲ ಹಿಟ್ಟಕ್ಕೂ ನೀರು ಕಲಿಸೋದು ಇಲ್ಲ, ಅದು ಹಾರ್ಡ್ ಆಗ್ತಾವೆ. ಈ ಥರ ಕಲಿಸ್ಕೊಂಡ್ರೆ ಹಗುರವಾಗಿ ಬರ್ತಾವೆ. ಆಯ್ತಲ್ಲ, ಇಷ್ಟು ಕಲಿಸ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಉಳ್ಳೆ ಮಾಡ್ಕೊತೀನಿ. ಒಂದೊಂದು ನಿಪ್ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು, ಇಷ್ಟಿಷ್ಟು ಉಳ್ಳೆ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಚ್ಕೊಂಡು ಇದನ್ನು ತಗೊಂಡು ಈ ಥರ ಇದನ್ನು ಮಾಡಬೇಕು, ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ಕೊಂಡು ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಆಮೇಲೆ ಈಗ ಇದು ಹೋಳಿಗೆ ಶೀಟಾ? ಹೌದು, ಹೋಳಿಗೆ ಶೀಟ್. ಲಟ್ಟಣಿಗೆ ಮತ್ತು ಶೀಟ್ ಎರಡಕ್ಕೂ ಎಣ್ಣೆ ಹಚ್ಕೊಂಡಿದ್ದೀನಿ. ಹೌದು, ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಉತ್ಕೊಳ್ತೀನಿ. ಸೊ ಲಟ್ಟಿಸ್ಕೊಳೋವಾಗ ಯಾವ್ಯಾವ ಜಾಗ್ರತೆ ವಹಿಸ್ಬೇಕಮ್ಮ? ನಿಧಾನಕ್ಕೆ ವಹಿಸ್ಬೇಕು. ಹಾರ್ಡಾಗಿ ಒತ್ತಬಾರ್ದು? ಹಾರ್ಡಾಗಿ ಒತ್ತಬಾರ್ದು. ಆಮೇಲೆ ಇಷ್ಟು ಇದಾದಮೇಲೆ ಇವೆರಡು ಶೇಂಗಾ ಬೀಜ ಎರಡು ಹೊರಗೆ ಹೋಗ್ದಂಗೆ ಈ ಥರ ನೀಟಾಗಿ ಮಾಡ್ಕೋಬೇಕು. ಹರಗೆ ಕಟ್ಕೋಬೇಕು. ಹರಗೆ ಕಟ್ಕೊಂಡು ಮತ್ತೆ ಇನ್ನೊಂದು ಸಲ ಪ್ರೆಸ್ ಮಾಡ್ಕೋಬೇಕು. ಸಾವಕಾಶಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ಇದನ್ನು ಮತ್ತೆ ತೆಗೆದು ಪ್ಲೇಟಲ್ಲಿ. ಸೊ ಜಾಸ್ತಿ ನಿಪ್ಪಟ್ಟುಗಳನ್ನ ಮಾಡ್ಕೋಬಾರ್ದು, ಒಂದು 3-4 ಅಂತ ಕರಿತಾ ಹೋಗಬೇಕು. ಹೌದು, ಒಂದು 5-6 ಒಟ್ಟು 4 ಸ್ಪೂನು ಕಲಿಸ್ಕೋಬೇಕು. ಅದಕ್ಕಿಂತ ಹೆಚ್ಚಿಗೆ ಕಲಿಸ್ಕೊಂಡ್ರೆ ಕೈಯಲ್ಲಿ ಸುಮ್ಮನೆ ಕೈಗೆ ಎಣ್ಣೆ ಹಚ್ಕೊಂಡು ರೌಂಡ್ ಮಾಡಿ ಇಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಮಾಡೋದು ಉದ್ದ. ಭಾಳ ತೆಳ್ಳಗೆ ಮಾಡ್ಕೋಬಾರ್ದು ನಿಪ್ಪಟ್ಟು, ಸ್ವಲ್ಪ ದಪ್ಪನೇ ಇರಬೇಕು. ಇನ್ನೇನಿಲ್ಲ, ಎಳ್ಳು ಶೇಂಗಾ ಬೀಜ ಉದುರಿ ಹೋಗಬಾರ್ದು ಅಂತ ಇದನ್ನು ಸ್ವಲ್ಪ ಎಡ್ಜು ಕಟ್ಕೋಬೇಕಷ್ಟೆ. ಇಷ್ಟ ಮಾಡಿ ಇವಾಗ ಇದನ್ನು ತೆಗೆದು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಹೌದು, ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಒಂದು 3-4 ರೌಂಡ್ ಲಟ್ಟಿಸ್ಕೊಂಡು ಹರಗೆ ಕಟ್ಕೋಬೇಕು. ಹರಗೆ ಕಟ್ಕೋಬೇಕು. ಒಂದು ಕೈಯಿಂದ ತಟ್ಟುತ್ತಾ ಇನ್ನೊಂದು ಕೈಯಿಂದ ತಿರುಗಿಸ್ಕೋಬೇಕು. ಇದನ್ನ ಹಿಂಗೆ ತಿರುಗಿಸ್ಕೊಂಡು ಇನ್ನೊಂದು ಕೈ ಉದ್ದವಾಗಲೂ ಹಿಂಗೆ ತಿರುಗಿಸ್ತಾ ಉದ್ದಬೇಕು. ಇವಾಗ ಸ್ವಲ್ಪ ಲಾಸ್ಟಿಗೆ ಹಿಂಗೆ ಬೆರಳು ಮುಟ್ಟಿಸಿ ಆಮೇಲೆ ತೆಗೆದು ಹಾಕೊಳ್ಳೋದು ತಟ್ಟಿಗೆ. ಹರಗೆ ಕಟ್ಕೊಂಡು ಮತ್ತೆ ಉದ್ದಬೇಕು. ಹೌದು, ಒಂದೇ ಸ್ವಲ್ಪ ಸಾವಕಾಶಿ
ರೌಂಡ್ ಶೇಪ್ ಆಗಲಿ ಅಂತ ಉದ್ದಿ ಬೆರಳು ಮುಡಿಸ್ಬೇಕು ಈ ಥರ. ಓಕೆ, ಇಷ್ಟಾದ್ರೆ ಆಯ್ತೇನಮ್ಮ? ಆಯಿತು. ಲಟ್ಸಿರುವಂತಹ ನಿಪ್ಪಟ್ಟುಗಳನ್ನು ತಟ್ಟೆ ಮೇಲೂ ಹಾಕಬಹುದು. ಆದರೆ ಈ ರೀತಿ ಎಣ್ಣೆ ಪ್ಯಾಕೆಟ್ ಮೇಲೆ ಏನಾದರೂ ನಾವು ಲಟ್ಸಿಟ್ಕೊಂಡ್ರೆ ತೆಗೆಯೋದಕ್ಕೆ ಸುಲಭ ಆಗುತ್ತೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದಾರೆ, ಅದು ಪೂರ್ತಿ ಕಾದ್ಮೇಲೆ ಫುಲ್ ಲೋ ಫ್ಲೇಮಿಗೆ ಇಟ್ಕೊಂಡಿದ್ದಾರೆ. ಇವಾಗ ನಿಪ್ಪಟ್ಟನ್ನ ಬಿಡ್ತಾ ಇದ್ದೀನಿ. ಸೊ ಒಂದೇ ಸರಿಗೆ ಎರಡೆರಡು ಎಷ್ಟೆಷ್ಟಮ್ಮ? ಎರಡೆರಡು ಮೂರು ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಸೊ ಗ್ಯಾಪ್ ಬಿಟ್ಕೊಂಡು ಒಂದು ಹಾಕಿದ್ಮೇಲೆ ಚೂರು ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಒಂದು 3-4 ಅದು ಒಂದು ಮೇಲೆ ಬಂದು ಕೂಡಲೇ ಇನ್ನೊಂದು ಹಾಕ್ತಾ ಇದ್ದೀನಿ. ಸೊ ಒಂದಕ್ಕೊಂದು ಅಂಟು ಬರ್ತಲ್ಲ? ಹೌದು, ಒಂದಕ್ಕೊಂದು ಅಂಟು ಬರ್ತಲ್ಲ. ಈಗ 3 ಸಾಕು. ಈಗ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಹೌದು, ಜಲ್ಸ ಸೌಟ್ ಹಾಕಿಬಿಡಬಾರ್ದು ತಕ್ಷಣ. ಇವಾಗ ಮೀಡಿಯಮ್ಸ್ ಇದರಲ್ಲಿ ಇಟ್ಕೊಂಡಿದ್ದೀನಿ. ಹೌದಾ? ಲೋ ಫ್ಲೇಮಲ್ಲ, ಮೀಡಿಯಮ್ ಸ್ವಲ್ಪ ಲೋಗಿಂತ ಒಂದು ಸ್ವಲ್ಪ ಜಾಸ್ತಿ. ಇವಾಗ ತಿರುಗಿ ಸಾಕು. ಸೊ ಕೆಳಗಿನ ಭಾಗ ಹೌದು ಬೆಂದಿದೆ ಅಂತ ಖಾತ್ರಿ ಆದ್ಮೇಲೆ ಬಣ್ಣ ಬದಲಾಗಿರುತ್ತಲ್ಲ ಕೆಳಗೆ. ಹೌದು, ಇಲ್ಲೇ ಸುತ್ತಲೂ ಈಗ ಸುತ್ತು ಗೊತ್ತಾಗುತ್ತೆ. ಇದು ಈ ಥರ. ಆಯಿತು, ಇವಾಗ ಇದನ್ನು ತಕ್ಕೊಳ್ತಾ. ಸೊ ಈ ಥರ ಕಲರ್ ಬರಬೇಕು. ಓಕೆ, ಈ ಥರ ಕಲರ್ ಬಂದಮೇಲೆ ತಕ್ಕೊಳ್ಳೋದು. ಹೌದು. ಸೊ ಎಣ್ಣೆ ಪೂರ್ತಿ ಕಾದಿರೋದು ತುಂಬ ಮುಖ್ಯ ಇದೆ. ಹೌದು, ಚೆನ್ನಾಗಿ ಕಾದಿರಬೇಕು. ಸೊ ಒಟ್ಟಿಗೆ ಜಾಸ್ತಿ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡಬಾರ್ದು. 4 5 ಹೌದು, 5 6 ಒಂದು ಸಲಕ್ಕೆ 3 ಹಾಕಿ ಕರಿಯೋದು. ಲೋ ಫ್ಲೇಮಿಗೆ ಇಟ್ಟು ಹೋಗಿದ್ದೆ, ಇವಾಗ ಚೆನ್ನಾಗಿ ಕಾದಿದೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಾದಿದೆ. ಇವಾಗ ಹಾಕ್ತಾ ಇದ್ದಾನೆ. ಸೊ ಒಂದೊಂದಾಗಿ ಹಾಕಬೇಕು. ಹಾಕಿದ ತಕ್ಷಣ 2 ಸೆಕೆಂಡ್ ಗ್ಯಾಪ್. ಅದು ಒಂದು ಮೇಲೆ ಬಂದಮೇಲೆ ಇನ್ನೊಂದು. ಜಾಗ್ರತೆ ವಹಿಸಬೇಕು, ಬಿಸಿ ಇರುತ್ತೆ ಎಣ್ಣೆ. ಹೌದು. ಇವಾಗ ಹಿಂಗೆ ನೀಟಾಗಿ ಬಿಡಬೇಕು ಒಳಗಡೆ. ಹೊರಗಿಂದ ಬಿಟ್ರಿ? ಹೌದು, ಅಂಚಿನಿಂದ ಹೊರಗಿಂದ ಬಿಡಬೇಕು. ಈಗ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಟಚ್ ಮಾಡಕ್ಕೆ ಹೋಗ್ಬಾರ್ದು, ಟಚ್ ಮಾಡಕ್ಕೆ ಇಲ್ಲ ಮುರಿದು ಹೋಗುತ್ತೆ. ಹೌದು. ಸೊ ಸುತ್ತ ಬಣ್ಣ ಬದಲಾಗ್ತಾ ಇದೆ. ಬದಲಾದ್ಮೇಲೆ ಸರಿಗೆ ಹಾಕೊಳ್ಳೋದು. ಹೌದು, ಒಂದೊಂದಾಗಿ. ಹೌದು. ಈಗಲೇ ಇದು ಎಡ್ಜು ಚೇಂಜ್ ಆಗಿದೆ. ಹೌದು, ಯಾವುದರ ಅರಗು ಬಣ್ಣ ಬದಲಾಗಿರುತ್ತೋ ಅವುಗಳನ್ನು ತಿರುಗಿಸಿ ಹಾಕೊಳ್ಳೋದು. ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಬೇಕು. ಎರಡೂ ಬದಿಯಲ್ಲೂ ಗೋಲ್ಡನ್ ಕಲರ್ ಬರಬೇಕು. ಇವಾಗ ಚೆನ್ನಾಗ್ತದೆ. ಗೋಲ್ಡನ್ ಕಲರ್ ಬಂದಿದೆ, ಹಾಗಾಗಿ ಬೆಂದಿದೆ ಪೂರ್ಣವಾಗಿ. ಹೌದು, ಅದನ್ನು ತಕ್ಕೊಳ್ತಾ ಇದ್ದಾರೆ. ಇದೇ ರೀತಿ ಒಂದೊಂದಾಗಿ ನಿಪ್ಪಟ್ಟುಗಳು ಬಣ್ಣ ಬದಲಾಗ್ತಿದ್ದ ಹಾಗೇನೆ ಹೌದು ಅವುಗಳನ್ನು ಬಾಣಲೆಯಿಂದ ತಕ್ಕೊಳ್ತಾರೆ. ಇವಾಗ ಕೆಂಪಾಗಿ ಚೆನ್ನಾಗಿ ಬಂದಿದೆ. ಎಷ್ಟು ಅಟ್ರಾಕ್ಟಿವ್ ಆಗಿ, ಎಷ್ಟು ಆಕರ್ಷಕವಾಗಿ, ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ. ಹೌದು. ನೋಡಿ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ಗರಿಗರಿಯಾಗಿ ಕಾಣಿಸ್ತಾ ಇದೆ ನಿಪ್ಪಟ್ಟು. ಅವ್ರು ಹಾಕಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸು ಏನೇನು ಅಂತ ಇದ್ರ ಮೇಲೆ ಎಲ್ಲ ಗೊತ್ತಾಗ್ತಾ ಇದೆ. ಅಷ್ಟು ಇಂಗ್ರೀಡಿಯೆಂಟ್ಸ್ನ ಲಿಸ್ಟೇ ಇದ್ರ ಮೇಲೆ ಪ್ರಿಂಟ್ ಆಗಿದೆಯೇನೋ ಅನ್ನೋ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇವುಗಳ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಆಹಾ, ಸಖತ್ತು ಪೊಳ್ಳಾಗಿ ಬಂದಿದೆ ಈ ನಿಪ್ಪಟ್ಟು. ಬನ್ನಿ ರುಚಿ ನೋಡೋಣ. ಎಷ್ಟು ಹಗುರವಾಗಿ ರುಚಿಯಾಗಿ ಬಂದಿದೆ. ಶೇಂಗಾನ ಒಂದ್ಸರಿ ಆಲ್ರೆಡಿ ಹುರ್ಕೊಂಡಿದ್ರು, ಜೊತೆಗೆ ಇದು ಎಣ್ಣೆಯಲ್ಲಿ ಮಿಂದೆದ ಮೇಲೆ ಶೇಂಗಾ ಇನ್ನೂ ಹೆಚ್ಚಿನ ರುಚಿಯನ್ನು ಕೊಡ್ತಾ ಇದ್ದರೆ ಎಳ್ಳಿನ ರುಚಿ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ.
ಮತ್ತು ಜೊತೆಗೆ ಈರುಳ್ಳಿಯ ಕ್ರಂಚಿನೆಸ್ಸು ನಮಗೆ ಗೊತ್ತಾಗ್ತಾ ಇದೆ. ಹಾಗೆಯೇ ಇವ್ರು ಹಾಕಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸು ತುಂಬಾ ಒಳ್ಳೆ ರುಚಿಯನ್ನು ಕೊಡ್ತಾಯಿದ್ದು. ಇದು ಒಟ್ಟಾಗಿ ಈ ನಿಪ್ಪಟ್ಟು ಸಖತ್ತು ಪೊಳ್ಳಾಗಿ ಬಂದಿದೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಬರೀ 1/4 kg ರವೆಯಲ್ಲಿ ಇವರು ಸುಮಾರು 40 ನಿಪ್ಪಟ್ಟನ್ನು ಮಾಡಿದ್ದಾರೆ. ಯೋಚನೆ ಮಾಡಿ. ಜೊತೆಗೆ ಈ ನಿಪ್ಪಟ್ಟಿನ ಇನ್ನೊಂದು ವಿಶೇಷತೆ ಏನಂತಂದರೆ, ಇವುಗಳನ್ನು ಸುಮಾರು 15ರಿಂದ 20 ದಿನಗಳ ಕಾಲ ನಾವು ಮನೆಯಲ್ಲಿ ಎತ್ತಿಟ್ಕೊಂಡು ತಿನ್ಬಹುದು. ನೀವು ಡಬ್ಬೆಯಲ್ಲಿ ಅಥವಾ ಏರ್ಟೈಟ್ ಕಂಟೈನರ್ ಇಟ್ಕೊಂಡ್ರೆ 15ರಿಂದ 20 ದಿವಸ ಈ ನಿಪ್ಪಟ್ಟು ಕೆಡೋದಿಲ್ಲ. ವೀಕ್ಷಕರೇ, ನೀವು ಕೂಡ ಈ ನಿಪ್ಪಟ್ಟನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಿಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.